ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ವಿಷಯ ಏನಂದರೆ, ನಿಮಗೆಲ್ಲ ತಿಳಿದಿರುವಂತೆ ಈಗ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಕೂಡ ಎಕೋ ಕ್ಲಬ್ ಫಾರ್ ಮಿಷನ್ ಲೈಫ್ಗೆ ಸಂಬಂಧಿಸಿದಂತಹ ನೋಟಿಫಿಕೇಷನನ್ನು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ. ಹಾಗಾಗಿ ನೀವು ನಿಮ್ಮ ಶಾಲಾ ಲಾಗಿನ್ ಆಗಿ ಪೋರ್ಟಲ್ನಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋ ವಿಧಾನವನ್ನು ಈಗ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಎ ವಿ ಶೆಟ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣುತ್ತಿರುವಂತಹ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಆಗ ಆಲ್ ಅನ್ನೋ ನೋಟಿಫಿಕೇಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಆಗ ನಾನು ಮಾಡುವ ಎಜುಕೇಷನ್ ರಿಲೇಟೆಡ್ ಎಲ್ಲ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನ್ ನಿಮಗೆ ಬಂದ ತಕ್ಷಣ ನೀವು ಆ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮಾಹಿತಿ ಇಷ್ಟ ಆದರೆ ಕೊನೆಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಯಾವುದಾದರೂ ಒಂದು ಬ್ರೌಸರನ್ನು ಓಪನ್ ಮಾಡಿ. ನಾನು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ತಿದ್ದೀನಿ. ಸರ್ಚ್ ಬಾರಲ್ಲಿ ಎಕೋ ಕ್ಲಬ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಇಲ್ಲಿ ಕಾಣಿಸ್ತಿದೆಯಲ್ಲ ಎಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಅಂತೇಳಿ, ಈ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿಯ ಎಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಥೀಮ್ಸ್ ಅಂತ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ಇದೆಯಲ್ಲ ಲಾಗಿನ್ ಅಂತ, ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆಗ 3 ಆಪ್ಷನ್ ಬರುತ್ತೆ: ಸ್ಕೂಲ್ ಲಾಗಿನ್, ಫ್ಯಾಕಲ್ಟಿ ಲಾಗಿನ್ ಮತ್ತು ಸ್ಟೇಟ್ ಅಡ್ಮಿನ್ ಲಾಗಿನ್ ಅಂತ. ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಲಾಗಿನ್ ಡೈಸ್ ಕೋಡನ್ನು, ನಿಮ್ಮ ಶಾಲಾ ಡೈಸ್ ಕೋಡನ್ನು ಟೈಪ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಗ OTP ಸೆಂಡ್ ಸಕ್ಸಸ್ಫುಲಿ ಟು ಅಂತೇಳಿ ರಿಜಿಸ್ಟರ್ ಇಮೇಲ್ ನಂಬರ್ ಮತ್ತು ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ OTPಯನ್ನು ನೀವೀಗ ಕೆಳಗಡೆ ಎಂಟರ್ ದ OTP ರಿಸೀವ್ಡ್ ಅಂತಿದೆಯಲ್ಲ ಅಲ್ಲಿ ಹಾಕಿಬಿಟ್ಟು, ಎಂಟರ್ ದ ಕೋಡ್ ಅಂತಿದ್ದಲ್ಲಿ ಇಲ್ಲಿರುವಂತಹ ಕ್ಯಾಪ್ಚಾ ಕೋಡನ್ನು ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಲಾಗಿನ್ ಸಕ್ಸಸ್ಫುಲಿ ಅಂತ ಈ ರೀತಿ ಪಾಪಪ್ ಮೆಸೇಜ್ ಗ್ರೀನ್ ಕಲರ್ಲಿ ಡಿಸ್ಪ್ಲೇ ಆಗುತ್ತೆ ಫ್ರೆಂಡ್ಸ್. ಅದಾದ ನಂತರ ನಾವಿಲ್ಲಿ ಈಗ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಮ್ಮ ಶಾಲೆಯ ಹೊಸ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ನೀವಿಲ್ಲಿ ನ್ಯೂ ಪಾಸ್ವರ್ಡ್ ಅಂತಿದೆ, ಕನ್ಫರ್ಮ್ ಪಾಸ್ವರ್ಡ್ ಅಂತಿದೆ. ನೀವು ಕಾಮನ್ ಆಗಿ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡ್ತೀರಲ್ಲ ಅದೇ ರೀತಿ, ಅಥವಾ ಬೇರೆದನ್ನು ನೀವು ಆಲ್ರೆಡಿ ಸೆಟ್ ಮಾಡಿರೋದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನಿಮಗೆ ನೆನಪಿರಬೇಕೇನೆಂದರೆ, ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟರ್ಸ್ ಇರಬೇಕು, ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಮತ್ತು ಎನಿ ಒನ್ ನ್ಯೂಮರಿಕ್ ಕೀ ಅಂದರೆ ಯಾವುದಾದ್ರೂ ನಂಬರನ್ನು ಕೂಡ ಒಳಗೊಂಡಿರುವಂತಹ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಅದನ್ನು ಇಲ್ಲಿ ಮೇಲೆ ಟೈಪ್ ಮಾಡಿ. ಸೇಮ್ ಅದೇ ಪಾಸ್ವರ್ಡನ್ನು ಕನ್ಫರ್ಮ್ ಪಾಸ್ವರ್ಡ್ ಅಂತಿದೆಯಲ್ಲ ಅಲ್ಲಿ ಕೂಡ ಮತ್ತೊಂದು ಸಾರಿ ಟೈಪ್ ಮಾಡಬೇಕು. ಇಲ್ಲಿ ಐ ಆಪ್ಷನ್ ಇದೆಯಲ್ಲ ಅದನ್ನು ನೀವು ಅನ್ಕ್ಲಿಕ್ ಮಾಡಿದರೆ ನೀವು ಟೈಪ್ ಮಾಡುವಂತಹ ಪಾಸ್ವರ್ಡ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಕನ್ಫ್ಯೂಸ್ ಆಗಿ ನೀವು 2 ಪಾಸ್ವರ್ಡನ್ನು ಸೇಮ್ ಅಂದರೆ ಒಂದು ಪಾಸ್ವರ್ಡ್ ಏನು ಟೈಪ್ ಮಾಡ್ತಿರಲ್ಲ ಅದೇ ಪಾಸ್ವರ್ಡನ್ನು ಕೆಳಗಡೆ ಟೈಪ್ ಮಾಡಿ ಅಪ್ಡೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ನಾನೀಗ ಟೈಪ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ್ದೀನಿ. ಪಾಸ್ವರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ನೀವು ಲಾಗಿನ್ ಆದಂಗೆ ಆಗುತ್ತೆ. ನಿಮ್ಮ ಹೊಸ ಪಾಸ್ವರ್ಡ್ ಸೆಟ್ ಆಯಿತು, ನಿಮ್ಮ ಸ್ಕೂಲ್ ಲಾಗಿನ್ಗೆ ಬಂದಿದ್ದೀರಿ. ಸೊ ಅದಕ್ಕೋಸ್ಕರ ಇಲ್ಲಿ ಎಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಷನ್ ಡಿಯರ್ ಸ್ಕೂಲ್ ಅಂತೇಳಿ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ಅಪ್ಲೋಡ್ ಇಮೇಜ್ ಆರ್ PDF ಅಂತಿದೆಯಲ್ಲ ಇದು ನೆಕ್ಸ್ಟ್ ಮಾಡಬೇಕಾದ ಕೆಲಸ. ಫಸ್ಟ್ ನೀವಿಲ್ಲಿ ಅಂದರೆ ಡೌನ್ಲೋಡ್ ವರ್ಡ್ ಫೈಲ್ ಅಂತಿದೆಯಲ್ಲ, ಇಫ್ ಯು ಡೋಂಟ್ ಹ್ಯಾವ್ ದ ರಿಕ್ವೈರ್ಡ್ ನೋಟಿಫಿಕೇಷನ್ ಫಾರ್ಮೆಟ್ ಕ್ಲಿಕ್ ದ ಬಟನ್ ಬಿಲೋ ಟು ಡೌನ್ಲೋಡ್ ಆ್ಯಂಡ್ ಸಬ್ಮಿಟ್ ಇಟ್ ಎಟ್ ದ ಅರ್ಲಿಯೆಸ್ಟ್ ಅಂತಿದೆಯಲ್ಲ, ಇಲ್ಲಿ ಇದ್ರ ಕೆಳಗಡೆ ಇರುವಂತಹ ಡೌನ್ಲೋಡ್ ವರ್ಡ್ ಫೈಲ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಮೊದಲು ನೀವು ಆ ನೋಟಿಫಿಕೇಷನ್ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ನಾನೀಗ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ ಫೈಲ್ ಡೌನ್ಲೋಡೆಡ್ ಅಂತೇಳಿ ಈ ರೀತಿ ಆಯಿತು. ಇದನ್ನು ನಾವೀಗ ಓಪನ್ ಮಾಡೋಣ. ಈ ರೀತಿ ಓಪನ್ ಮಾಡಿದಂಥ ಫೈಲ್ ಈ ರೀತಿಯಾಗಿ ಡಿಸ್ಪ್ಲೇ ಆಗಿರುತ್ತೆ ಫ್ರೆಂಡ್ಸ್. ನೋಟಿಫಿಕೇಷನ್ ಫಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಎಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ಈ ರೀತಿ ಬಂದಿರುತ್ತೆ. ಈ ರೀತಿಯ ಫಾರ್ಮ್ಯಾಟ್ ನೀವೇನು ಮಾಡಬೇಕಾಗುತ್ತೆ, PDF ರೂಪದಲ್ಲಿ ಡೌನ್ಲೋಡ್ ಆಗಿರೋದನ್ನು ಪ್ರಿಂಟೌಟ್ ತೆಗೆದುಕೊಂಡು ಇಲ್ಲಿರುವಂತಹ ಡೀಟೇಲ್ಸ್ ಎಲ್ಲ ಹಾಕಬೇಕು. ಏನೇನು ಡೀಟೇಲ್ಸ್ ಹಾಕೋದಿದೆ ಅಂತಂದರೆ, ಮೊದಲಿಗೆ ವಿ ದ ಸ್ಟೂಡೆಂಟ್ಸ್ ಆಫ್ ಅಂತಿದ್ದಲ್ಲಿ ಸ್ಕೂಲ್ ನೇಮನ್ನು ಹಾಕಬೇಕು. ನೆಕ್ಸ್ಟ್ ಇನ್ನು ಸೆಕೆಂಡ್ ಲೈನಿಗೆ ಬಂದಾಗ ದ ಎಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಈಸ್ ಹೆಡೆಡ್ ಬೈ ಸ್ಕೂಲ್ ಪ್ರಿನ್ಸಿಪಲ್ ಅಂತಿದೆಯಲ್ಲ ಅಲ್ಲಿ ನೀವು ಅಂದರೆ HM ಹೆಸರನ್ನು ಹಾಕಬೇಕು.
ನೆಕ್ಸ್ಟ್ ದ ಟೀಚರ್ ಇನ್ಚಾರ್ಜ್ ಈಸ್ ಅವರು ಪಿ ಜಿ ಟಿ ಆಗಿರ್ಬೋದು, ಅಥವಾ ಟಿ ಜಿ ಟಿ ಟೀಚರ್ ಆಗಿರ್ಬೋದು, ನೀವು ಇನ್ಚಾರ್ಜ್ ಯಾರಿಗೆ ಕೊಟ್ಟಿರ್ತೀರೋ ಎಕೋ ಕ್ಲಬ್ ಮ್ಯಾನೇಜ್ಮೆಂಟನ್ನು ಅವರ ಹೆಸರನ್ನು ಹಾಕಬೇಕು. ನೆಕ್ಸ್ಟ್ ಇನ್ನು ಕೆಳಗಡೆ 1 2 3 ಅಂತಿದೆಯಲ್ಲ, ಅಲ್ಲಿ ಈಚ್ ಗ್ರೇಡಿಂದ 2 ಮಕ್ಕಳ ಹೆಸರನ್ನು ನೀವು ಇಲ್ಲಿ ಹಾಕಬೇಕು, ಅಂದರೆ ಪ್ರತಿಯೊಂದು ತರಗತಿಯಿಂದ. ಇಷ್ಟೆಲ್ಲವನ್ನು ಹಾಕಿಬಿಟ್ಟು ಕೆಳಗಡೆ ಎಕೋ ಪ್ರೆಸಿಡೆಂಟ್ ಅಂತಿದೆಯಲ್ಲ, ಅಂದರೆ ಸ್ಟೂಡೆಂಟ್ ಪ್ರೆಸಿಡೆಂಟ್, ಆ ಎಕೋ ಕ್ಲಬ್ನ ಸ್ಟೂಡೆಂಟ್ ಪ್ರೆಸಿಡೆಂಟ್ ಏನು ಮಾಡಿರ್ತೀರಲ್ಲ ಅವರ ಸಿಗ್ನೇಚರ್ ಮಾಡಿಸ್ಬೇಕು ಆ ಮಗುವಿಂದು. ನೆಕ್ಸ್ಟ್ ಟೀಚರ್ ಇನ್ಚಾರ್ಜ್ ಯಾರಿದ್ದಾರೋ ಅವರು ಸಹಿ ಮಾಡಬೇಕು. ನೆಕ್ಸ್ಟ್ ಹೆಡ್ ಅಥವಾ HM ಸಹಿಯನ್ನು ಮಾಡಿಬಿಟ್ಟು ಇದನ್ನು ನೀವು ಫೋಟೋ ರೂಪದಲ್ಲಿ ಅಥವಾ PDF ರೂಪದಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನೀಗ ನಿಮಗೆ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಬ್ಯಾಕ್ ಹೋಗಿಬಿಟ್ಟು ಆ ಪೇಜ್ಗೆ ಬರಬೇಕು. ಯಾವ ಪೇಜ್ ಅಂತಂದರೆ ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಂಡಲ್ಲ, ಆ ಪೇಜ್ಗೆ ನೀವು ಇಲ್ಲಿ ಮುಂದುವರೆದು ಬರಬೇಕಾಗುತ್ತೆ. ಈ ರೀತಿ ಬ್ಯಾಕ್ ಹೋಗಿಬಿಟ್ಟು ಈ ಪೇಜ್ಗೆ ಬಂದ ನಂತರ ಸೇಮ್ ಇಲ್ಲಿ ನೀವು ಡಿಯರ್ ಸ್ಕೂಲ್ ಅಂತಿದೆಯಲ್ಲ, ಅಲ್ಲಿ ಕೆಳಗಡೆ ಅಪ್ಲೋಡ್ ಇಮೇಜ್ ಆರ್ PDF ಅಂತಿದೆಯಲ್ಲ, ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಡೈರೆಕ್ಟಾಗಿ ನೀವು ತೆಗೆದಿರುವಂತಹ ಪ್ರಿಂಟೌಟ್ ಏನಿರ್ತದಲ್ಲ ಆ ನೋಟಿಫಿಕೇಷನನ್ನು ಕ್ಯಾಮ್ರಾ ಸೆಲೆಕ್ಟ್ ಮಾಡಿಬಿಟ್ಟು ಫೋಟೋ ಕೂಡ ತೆಕ್ಕೊಳ್ಬೋದು, ಅಥವಾ ಫೋಟೋಸ್ ಆ್ಯಂಡ್ ವಿಡಿಯೋ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಎಲ್ಲಿ ಆ ಫೋಟೋವನ್ನು ಸೇವ್ ಮಾಡಿದಿರೋ ಗ್ಯಾಲರಿಯಲ್ಲಿ ಆ ಗ್ಯಾಲರಿಯನ್ನು ಓಪನ್ ಮಾಡಿ ಆ ಫೋಟೋವನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಅಲ್ಲಿ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಇಲ್ಲಿ ಪ್ರಿವ್ಯೂ ಕೂಡ ನಿಮಗೆ ಕಾಣಿಸುತ್ತೆ. ಅದು ಸರಿಯಾಗಿದೆನಾ ಅಂತ ನೋಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ, ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಈ ರೀತಿ ಗ್ರೀನ್ ಕಲರ್ ಪಾಪಪ್ ಮೆಸೇಜಲ್ಲಿ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ನೀವು ನಿಮ್ಮ ಶಾಲೆಯ ಈ ರೀತಿಯ ಡ್ಯಾಶ್ಬೋರ್ಡಲ್ಲಿ ಎಂಟ್ರಿ ಆಗಿರ್ತೀರಿ. ಇದು ಎಕೋ ಕ್ಲಬ್ನ ಡ್ಯಾಶ್ಬೋರ್ಡ್ ಆಗಿರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನಾವೇನಂತಂದರೆ ನಿಮ್ಮ ಶಾಲೆಯ ನೋಟಿಫಿಕೇಷನನ್ನು ಪೋರ್ಟಲಲ್ಲಿ ಅಪ್ಲೋಡ್ ಮಾಡ್ಬೋದಾಗಿದೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಇನ್ನಷ್ಟು ಮಾಹಿತಿಗೋಸ್ಕರ AV ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದುವರಿಯಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.